ಸ್ಕೇಟಿಂಗ್ನಲ್ಲಿ ಟಾಟಾ ಸುಮೋ ಕೆಳಗೆ ಇಂಡಿಕಾ ಕಾರ್ಗಳ ಕೆಳಗೆ ನುಸುಳಿ ದಾಖಲೆ ಮಾಡಿರುವವರನ್ನು ನೋಡಿದ್ದೇವೆ. ಆದರೆ ಹಾಸನದಲ್ಲಿ 3.5 ವರ್ಷದ ಪೋರಿಯೊಬ್ಬಳು ಆಟೋ ರಿಕ್ಷಾಗಳ ಕೆಳಗೆ ನುಸುಳಿ ದಾಖಲೆ ಬರೆಯುವ ಹೊಸ್ತಿಲಲ್ಲಿದ್ದಾಳೆ. ಹಾಸನದ ಹೋಲಿ ಮದರ್ ಶಾಲೆಯಲ್ಲಿ ಎಲ್ಕೆಜಿ ತರಗತಿಯಲ್ಲಿ ಕಲಿಯುತ್ತಿರುವ 3.5 ವರ್ಷದ ಪೋರಿ ದರ್ಶಿನಿ ಜಗದೀಶ್ ಮತ್ತು ಮಮತಾ ದಂಪತಿಗಳ ಪುತ್ರಿ. ವಿಶ್ವದಲ್ಲೇ ಪ್ರಥಮ ಬಾರಿಗೆ ಆಟೋ ರಿಕ್ಷಾಗಳ ಕೆಳಗೆ ನುಸುಳಿ ಹೊಸ ದಾಖಲೆ ಬರೆಯಲು ಸಿದ್ಧತೆ ನಡೆಸಿದ್ದಾಳೆ. ಈಕೆ ಕಳೆದ ಹಲವು ದಿನಗಳಿಂದ ಸ್ಕೇಟಿಂಗ್ನಲ್ಲಿ ಆಸಕ್ತಿ ತೋರಿ ನಿರಂತರ ಅಭ್ಯಾಸದಲ್ಲಿ ತೊಡಗಿದ್ದಾಳೆ. ಸ್ಕೇಟಿಂಗ್ ಮೇಲೆ ನಿಯಂತ್ರಣ ಸಾಧಿಸಿ ರಸ್ತೆಯಲ್ಲಿ ಪಾದರಸದಂತೆ ಚಲಿಸುವ ದರ್ಶಿನಿಗೆ ಸಾಧನೆ ಮಾಡಬೇಕೆನ್ನುವ ಛಲ. ಸಾಧನೆಯನ್ನು ಸಾಹಸ ರೂಪದಲ್ಲಿ ಸಾರ್ವಜನಿಕವಾಗಿ ಪ್ರದರ್ಶಿಸಬೇಕೆಂಬ ಅತ್ಯುತ್ಸಾಹದೊಂದಿಗೆ ಹಾಸನದ ರಿಂಗ್ ರಸ್ತೆಯಲ್ಲಿ ಗುರುವಾರ 20 ಆಟೋ ರಿಕ್ಷಾಗಳ ಕೆಳಗೆ ಕ್ಷಣ ಮಾತ್ರದಲ್ಲಿ ನುಸುಳಿ ಹೊರಬಂದಾಗ ನೆರೆದಿದ್ದವರು ಕರತಾಡನದ ಮೂಲಕ ಪ್ರೋತ್ಸಾಹಿಸಿದರು. ಶ್ರೀಯುತ ದರ್ಶನಿ ಅವರು 3 ವರ್ಷದ ಬಾಲಕಿಯಾಗಿದ್ದು ಈ ಹುಡುಗಿ ನನ್ನ ಹತ್ರ 2.5 ತಿಂಗಳಿಂದ ತರಬೇತಿಗೆ ಬರ್ತಾ ಇದ್ದಾಳೆ. ಪ್ರಥಮ ಬಾರಿಗೆ ಹುಡುಗಿಗೆ ಟಾಟಾ ಸುಮೋ ಕೆಳಗಡೆ ಪ್ರಾಕ್ಟೀಸ್ ಕೊಡ್ತಾ ಇದ್ದೆ. ಇದುವರೆಗೂ ಎಲ್ಲ ಬಳ್ಳಾರಿ ಮತ್ತು ಮೈಸೂರಿನ ಶಿವಾನಿ ಅವರು ಟಾಟಾ ಸುಮೋ ಟಾಟಾ ಇಂಡಿಕಾ ಕೆಳಗಡೆ ಮಾಡಿದ್ದಾರೆ. ಆದ್ಯಾವಿ ಗೌಡ ಅಂತ ನನ್ನ ವಿದ್ಯಾರ್ಥಿನೂ 30 ಟಾಟಾ ಇಂಡಿಕಾ ಕೆಳಗೆ ಮಾಡಿದ್ದಾಳೆ. ಆದ್ದರಿಂದ ಈ ಚಿಕ್ಕ ಹುಡುಗಿಗೆ ಪ್ರತಿ ಸತಿನೂ ಟಾಟಾ ಸುಮೋ ಕೆಳಗಡೆ ಮಾಡಿಸಿದ್ರೆ ಚೆನ್ನಾಗಿರಲ್ಲ ಅಂದ್ಕೊಂಡು ಈ ಸತಿ ವಿಶೇಷವಾಗಿ ವಿಶ್ವದಲ್ಲಿ ಪ್ರಥಮ ಬಾರಿಗೆ ಮೊದಲನೇದಾಗಿ ಒಂದೇ ಒಂದು ಆಟೋ ನಿಲ್ಲಿಸ್ಕೊಂಡು ತರಬೇತಿ ಕೊಡ್ತಾಯಿದೆ. ಅದಾಗಿ ಮಾರನೇ ದಿವಸ ಒಂದೇ ಸತಿ ಏಕದಿನದಲ್ಲಿ 20 ಆಟೋ ಕೆಳಗಡೆ ನಿಸುಳುವ ಮೂಲಕ ನನ್ನ ವಿದ್ಯಾರ್ಥಿಗೆ ದಾಖಲೆ ಮಾಡಿಸಿದ್ದೀನಿ. ಶನಿವಾರ ರಿಂಗ್ ರಸ್ತೆಯಲ್ಲಿ ಏರ್ಪಡಿಸಿರುವ ಪ್ರದರ್ಶನದಲ್ಲಿ 50 ಆಟೋ ರಿಕ್ಷಾಗಳ ಕೆಳಗೆ ನುಸುಳಿ ಈ ಪುಟಾಣಿ ಸಾಧನೆ ಮಾಡಲಿದ್ದು, ಗುರುವಾರ ಪ್ರಾಯೋಗಿಕವಾಗಿ 20 ರಿಕ್ಷಾಗಳ ಕೆಳಗೆ ಸರಾಗವಾಗಿ ನುಸುಳಿ ಯಶಸ್ವಿಯಾಗಿದ್ದಾಳೆ. ಈ ಪುಟಾಣಿಯ ಪೋಷಕರು ದರ್ಶಿನಿ ಶನಿವಾರ ನಡೆಯುವ ಪ್ರದರ್ಶನದಲ್ಲಿ 50 ರಿಕ್ಷಾಗಳ ಕೆಳಗೆ ಸರಾಗವಾಗಿ ನುಸುಳಿ ಹೊರಬರುವ ವಿಶ್ವಾಸ ಹೊಂದಿದ್ದಾರೆ. LKG ಸ್ಕೇಟಿಂಗಿಂದ ಮುಂದಕ್ಕೆ ತುಂಬ ರೆಕಾರ್ಡ್ ಮಾಡಬೇಕು ಅಂತ ಆಸೆ ಇದೆ ಸರ್. ವಿಘ್ನೇಶ್ವರ ಸ್ಕೇಟಿಂಗ್ ಸ್ಕೂಲ್ ಕ್ಲಬ್ ವತಿಯಿಂದ ಕಲಿಸ್ತಾ ಇರೋದು. ಮಾಸ್ಟ್ರು ಮೋಹನ್ ಅಂತ. ಈಗ ಒಂದು 2.25-3 ತಿಂಗಳಿಂದ ಪ್ರಾಕ್ಟೀಸ್ ಕೊಡ್ತಾಯಿದ್ರು. ಮೊನ್ನೆ ಒಂದು 10 ಟಾಟಾ ಸುಮೋ ಕೆಳಗಡೆ ನುಸ್ತಿದ್ಲು. ಆ ಟಾಟಾ ಸುಮೋ ಎಲ್ಲ ನುಸ್ತಿದ್ರಲ್ಲ, ವಿಶೇಷವಾಗಿ ಏನಾದರೂ ಮಾಡೋಣ ಅಂದ್ಕೊಂಡು ಆಟೋ ತಗೊಬಂದ್ವಿ. ಈಗ ಆಟೋ ಕೆಳಗಡೆ ಮಾಡಿದ್ವಿ. ಇವತ್ತು ಸಕ್ಸಸ್ ಆಯಿತು. ಒಂದು ಪ್ರಾಕ್ಟೀಸ್ ನಡೀತಾ ಇತ್ತು. ಇದು ಮೊದಲನೇ ಬಾರಿ, ಇದೇ ಮೊದಲನೇ ಬಾರಿ. ಈ ಪೋರಿಗೆ ತರಬೇತಿ ನೀಡುತ್ತಿರುವ ತರಬೇತುದಾರ ಮೋಹನ್ ವಿಶ್ವದಲ್ಲೇ ಪ್ರಥಮ ಬಾರಿಗೆ ಆಟೋ ರಿಕ್ಷಾ ಕೆಳಗೆ ನುಸುಳುವ ಸಾಹಸವನ್ನು ದರ್ಶಿನಿ ಪ್ರದರ್ಶಿಸಲಿದ್ದಾಳೆ ಎಂದು ವಿಶ್ವಾಸದಿಂದ ನುಡಿದರು. ಹೋಲಿ ಮದರ್ ಶಾಲೆಯ ಸಂಸ್ಥಾಪಕ CS ಕೃಷ್ಣಸ್ವಾಮಿ ಹಾಗೂ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದು ದರ್ಶಿನಿಗೆ ಪ್ರೋತ್ಸಾಹ ನೀಡಿದರು. 3.5 ವರ್ಷದ ಕಿಶೋರಿ ದರ್ಶಿನಿ ಸ್ಕೇಟಿಂಗ್ನಲ್ಲಿ 56 ಆಟೋಗಳ ಕೆಳಗೆ ನುಸುಳುವ ಮೂಲಕ ವಿಶೇಷ ಸಾಧನೆ ಮಾಡಿದ್ದಾಳೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಆಟೋಗಳ ಕೆಳಗೆ ತೂರುವ ಮೂಲಕ ಗಿನ್ನಿಸ್ ದಾಖಲೆ ಮಾಡುವ ಹಂಬಲ ಹೊಂದಿದ್ದಾಳೆ. ಉತ್ತಮ ಪ್ರೋತ್ಸಾಹ ಉತ್ತೇಜನ ಸಿಕ್ಕರೆ ಯಾರೇ ಇರಲಿ ಉತ್ತಮ ಸಾಧನೆ ಮಾಡಬಲ್ಲರು ಎಂಬುದಕ್ಕೆ ಹಾಸನ ತಾಲೂಕು ಹೆರಗು ಗ್ರಾಮದ ಕಿಶೋರಿ ದರ್ಶಿನಿ ಕಣ್ಣ ಮುಂದಿನ ನಿದರ್ಶನ. ನಗರದ ರಾಮಕೃಷ್ಣ ವಿದ್ಯಾಶ್ರಮದಲ್ಲಿ UKG ಓದುತ್ತಿರುವ ದರ್ಶಿನಿ ವಿಘ್ನೇಶ್ವರ ಸ್ಕೇಟಿಂಗ್ ಕ್ಲಬ್ನಲ್ಲಿ ತರಬೇತಿ ಪಡೆಯುತ್ತಿದ್ದಾಳೆ. ಆರಂಭದಲ್ಲಿ 20 ಆಟೋ, ನಂತರ 53 ಆಟೋಗಳಲ್ಲಿ ನುಸುಳಿದ್ದ ದರ್ಶಿನಿ ಇಂದು 56 ಆಟೋಗಳಿಗೆ ಕ್ರಮಿಸಿ ವಿಶೇಷ ಸಾಧನೆ ಮಾಡಿದಳು. ಆರಂಭದಲ್ಲಿ ಕೊಂಚ ಅಳುಕಿದ ಬಾಲೆ, ನಂತರ ಲೀಲಾಜಾಲವಾಗಿ ಸ್ಕೇಟಿಂಗ್ ಗಾಲಿ ಮೇಲೆ ಜಾರಿದಳು. ಪುಟ್ಟ ಚೋರಿಯ ಈ ಸಾಧನೆಗೆ ಪೋಷಕರು, ಪ್ರೇಕ್ಷಕರು ಮತ್ತು ಶಾಲೆಯ ಆಡಳಿತ ಮಂಡಳಿಯವರು ಸಲಾಂ ಹೇಳಿದರು. ಕುಮಾರಿ ದರ್ಶಿನಿ ಅವರು ಈ ಹಿಂದೆ 50 ಆಟೋ ರಿಕ್ಷಾಗಳಿಗೆ ನುಸುಳಿಯ ದಾಖಲೆಯನ್ನು ಸ್ಥಾಪಿಸಿದರು. ಈ ದಿವಸ ಇನ್ನೂ ಹೆಚ್ಚಿನ 56 ಆಟೋ ರಿಕ್ಷಾಗಳಿಗೆ ನುಸುಳಿ ವಿಶ್ವ ದಾಖಲೆಯನ್ನು ಸ್ಥಾಪಿಸಬೇಕು ದೃಷ್ಟಿಯಿಂದ ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವರು ತಂದೆ ತಾಯಿಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ವಹಿಸ್ತಾ ಇದ್ದಾರೆ. ಹಾಗೆ ಶಾಲೆಗಳು ಕೂಡ ನಾವು ಆಟಗಳಲ್ಲಿ ಮತ್ತು ಅವರ ಇತರೆ ಚಟುವಟಿಕೆಗಳಲ್ಲಿ ಪ್ರಬುದ್ಧರಾಗಿ ಬರಲಿ ಅನ್ನೋ ದೃಷ್ಟಿಯಿಂದ ಈ ಕೆಲಸವನ್ನು ಶಾಲೆಯಿಂದ ಹಮ್ಮಿಕೊಂಡಿದ್ದೀವಿ. ಓದಿನಲ್ಲೂ ಮುಂದಿರುವ ದರ್ಶಿನಿ ಕ್ರೀಡೆಯಲ್ಲೂ ಅದಮ್ಯ ಉತ್ಸಾಹ ಮತ್ತು ಸಾಧನೆಯ ಹಸಿವು ಹೊಂದಿದ್ದಾಳೆ. ಇದಕ್ಕೆ ಎಲ್ಲ ರೀತಿಯ ಪ್ರೋತ್ಸಾಹ ನೀಡುವ ಮೂಲಕ ಗಿನ್ನಿಸ್ ದಾಖಲೆ ಮಾಡಿಸಿಯೇ ತೀರುವುದಾಗಿ ದರ್ಶಿನಿ ಪೋಷಕರು ಸಂಕಲ್ಪ ಮಾಡಿದ್ದಾರೆ. ಮೊದಲು 20 ಆಟೋಯಿಂದ ಸ್ಟಾರ್ಟ್ ಆಯಿತು ಸರ್. ಕೊನೆಗೆ ನೆಕ್ಸ್ಟ್ ಟೈಮು 53 ಆಟೋ ಆಗಿತ್ತು. ಇವತ್ತು 56 ಆಗಿದೆ. ದಿನೇ ದಿನೇ ಹೆಚ್ಚಿಸ್ಕೊಂಡು ಹೋಗ್ಬಿಟ್ಟು ಗಿನ್ನಿಸ್ ದಾಖಲೆ ಏನು ಬೇಕು ಸಾಹಸ ಮಾಡ್ತಾಯಿದ್ದೀನಿ ಸರ್. ಬಿಡಲ್ಲ ಸರ್, ಗಿನ್ನಿಸ್ ದಾಖಲೆ ಮಾಡ್ತೀನಿ ಸರ್. ದರ್ಶಿನಿ 56 ಆಟೋಗಳಿಗೆ ಯಶಸ್ವಿಯಾಗಿ ನುಸುಳಿ ಬರುತ್ತಿದ್ದಂತೆಯೇ ನೆರೆದಿದ್ದವರು ಪುಟಾಣಿಯನ್ನು ಎತ್ತಿಕೊಂಡು ಮುದ್ದಿಸಿ ಕುಣಿದು ಕುಪ್ಪಳಿಸಿದರು. ಪುಟ್ಟಿಯ ಸಾಧನೆಗೆ ಅಭಿನಂದನೆಯ ಮಹಾಪೂರವೇ ಹರಿದು ಬಂತು. ಭವಿಷ್ಯದಲ್ಲಿ ದರ್ಶಿನಿ ಮತ್ತು ಆಕೆಯ ಪೋಷಕರು ಅಂದುಕೊಂಡ ಸಾಧನೆ ಮಾಡಲಿ ಎಂಬುದು ಎಲ್ಲರ ಹಾರೈಕೆ.